ಬಿದ್ದಿತು ಈ ವೀರನ ಗುಂಡೇಟಿಯ ಬೇಟೆ, ಕುಸಿಯಿತು ನನ್ನ ವೈರಿ ಕಟ್ಟಿದ ಐಶ್ವರ್ಯದ ಕೋಟೆ. ಅವಿನಾಶ್, ಮುಗೀತು ನಿನ್ನ ಕತೆ. ಕಾಲಚಕ್ರದವರೆಗೂ ನನಗೆ ಅನುಕೂಲ ಆಗುವಂತೆ ವರ್ತಿಸುತ್ತಿರುವಾಗ ನೀನು ಸಿಕ್ಕಾಕಿಕೊಂಡ್ರೆ ಸೂಳೆ ಮೋಹದ ಬಲೆಯಿಂದ ನೀನು ಹೊರಬರಲು ನಿನ್ನಿಂದಲೂ ಸಾಧ್ಯವಿಲ್ಲ, ಸತ್ತು ಹೋದ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಹೆಂಡತಿ ನಿನ್ನಿಂದ ಪ್ರೇಮ ವಂಚಿತಳಾದ ಅಬಲೆ, ಅವಳಿಗೆ ಬೀಸುವೆ ನನ್ನ ಮೋಹದ ಬಲೆ. ಅವಳ ನುಂಡು ಬಿಸಾಡುವೆ ಎಂಜಲದ ಎಲೆಯಂತೆ. ಓಹೋ, ನಾನು ಆಸೆ ಪಟ್ಟರು ಹಕ್ಕಿ ಇತ್ತ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ, ಇವಳನ್ನ ಸವಿ ಮಾತುಗಳಲ್ಲಿ ಪ್ರೇಮಿಸಿ ನನ್ನ ಆಸೆನ ತೀರಿಸಿಕೊಳ್ಳಬೇಕು. ಆರ್ತಿ ಅವರು ಎಲ್ಲಿ ತೋಟಕ್ಕೆ ಹೋಗಿದ್ರ? ಹೌದಣ್ಣ, ತೋಟಕ್ಕೆ ಹೋಗಿದ್ದೆ. ಇದೇನು ನೀವು ಬಂದೂಕುದಾರಿಯಾಗಿ ಬಂದಿದ್ದೀರಲ್ಲ? ಈ ವೇಷದಲ್ಲಿ ನಿಮ್ಮನ್ನು ನೋಡ್ತಾ ಇದ್ರೆ ದೇಶ ಕಾಯೋ ಯೋಧನ್ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ. ನಿನಗೇನು ಗೊತ್ತು ದೇಶಾಲಗಳ ಚುದ್ರೋಹಿ ಅಂತ? ಚೇಚೆ, ನಾನೇನು ಚೆನ್ನಾಗಿ ಕಾಣ್ತಾ ಇಲ್ಲ. ನೀನು ಈ ಸೀರೆನ ಉಟ್ಟು ನನ್ನ ಕಡೆ ಬರ್ತಾ ಇರೋದನ್ನ ಕಂಡ್ರೆ ಆ ಸುರಲೋಕದ ಸುಂದರಿ ನನ್ನ ಕಡೆನೇ ಬರ್ತಾ ಹಾಗಿದ್ರೆ, ಹಾಗಿದ್ಮೇಲೆ ಈ ಹೊಲ ತೋಟ ಅಂತ ತಿರುಗಾಡೋದು ಕಷ್ಟ ಅನಿಸಲ್ವೇ? ಅಣ್ಣ, ಕಷ್ಟಪಟ್ಟಾಗಲೇ ಇಷ್ಟಾರ್ಥ ಪೂರ್ತಿ ಆಗುತ್ತೆ. ಐಶ್ವರ್ಯ ಇದೆ ಅಂತ ಮಾತ್ರಕ್ಕೆ ಕುಳಿತು ತಿನ್ನೋಕ್ಕಾಗುತ್ತೇನಣ್ಣ? ಹಾಗಲ್ಲ, ಅಗರ್ಭ ಶ್ರೀಮಂತರ ಹೆಂಡತಿ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಳಿರ್ಬೇಕಾದ್ರೆ ಈ ಹೊಲ ತೋಟ ಅಂತ ತಿರುಗಾಡೋದು ಕಷ್ಟ ಆಗನ್ಸಲ್ವೇ? ಕಷ್ಟಪಡ್ಬೇಕಣ್ಣ, ಕಷ್ಟಪಟ್ಟಾಗಲೇ ಮುಂದೆ ಹೋಗೋಕ್ಕಾಗೋದು. ನೋಡೋಣ, ನಾವು ಕಷ್ಟಪಡದೆ ಕುಳಿತು ಉಂಡ್ರೆ ಕುಡುಕಿ ಹೊನ್ನ ಕೂಡ ಸಾಲದು ಅಂತ ಹಿರಿಯರು ಗಾದೆ ಮಾತೆ ಹೇಳಿಲ್ವೇ? ಅದು ಹೋಗ್ಲಿ ಬಿಡಿ, ನೀವು ಈ ಕಡೆ ಬಂದ ಕಾರಣ ಬೇಟೆ, ಮೃಗಗಳ ಬೇಟೆ. ಅಂದ್ರೆ ಈ ಕಾಡಿನಲ್ಲಿ ಒಂಟಿಯಾಗಿ ತಿರುಗಾಡೋ ಜಿಂಕೆಗಳನ್ನ ನನ್ನ ಗುಂಡೇಟಿನಿಂದ ಗುರಿಯಿಟ್ಟು ಕೊಂದು ಅದರ ರಕ್ತ ನೋಡುವುದೇ ಈ ಅಭಿಷೇಕ್ ಗೌಡನ ಹವ್ಯಾಸ. ಅಣ್ಣ, ಪ್ರಾಣಿ ಹಿಂಸೆ ಮಹಾಪಾಪವಲ್ವೇ? ಪಾಪ ಯಾವುದು ಪಾಪ? ಪುಣ್ಯ ಮಾಡಿದ ಯಾವ ಪುಣ್ಯಾತ್ಮ ಬದುಕಿದ್ದಾನೆ ಈ ಭೂಮಿ ಮೇಲೆ? ಯಾಕೆ ಉಳ್ದಿಲ್ಲಣ್ಣ, ಯಾಕೆ ಉಳ್ದಿಲ್ಲ? ಅಹಿಂಸೆ ಪರಮ ಧರ್ಮ ಅಂತ ತಿಳಿದಿರೋ ಜೀನ ಚರಿತ್ರೆ ಒಮ್ಮೆ ತಿರುಗಿಸಿ ನೋಡೋಣ. ಹಿಂದೆ ಹಣದ ಆಸೆಗಾಗಿ, ಹಣ ಐಶ್ವರ್ಯದಗೋಸ್ಕರ ತನ್ನ ಒಡ ಹುಟ್ಟಿದ ಅಣ್ಣನಾದ ಭರತನೊಡನೆ ಮಲ್ಲಯುದ್ಧ, ಜಲಯುದ್ಧ, ದೃಷ್ಟಿಯುದ್ಧ ಮಾಡಿ ಸಕಲ ಅಷ್ಟ ಐಶ್ವರ್ಯ ರಾಜ್ಯವನ್ನು ಪಡೆದ ಮೇಲೆ ಇದೆಲ್ಲವೂ ನಶ್ವರ ಅಂತ ತಿಳಿದ ಮೇಲೆ ಎಲ್ಲವನ್ನು ತ್ಯಾಗ ಮಾಡಿ ಮಲೈ ಮಹದೇಶ್ವರ ಬೆಟ್ಟದ ಮೇಲೆ 60 ಅಡಿಯಾಗಿ ತಪಸ್ಸು ಮಾಡುತ್ತಾ ಕುಳಿತಿಲ್ಲವೇ ಆ ಬಾಹುಬಲಿ? ಹಾಗೆ ಆ ಬಾಹುಬಲಿ ಅಲ್ಲಿ ಕುಳಿತಿರುವವರೆಗೂ, ಈ ಸೂರ್ಯ ಚಂದ್ರ ಇರುವವರೆಗೂ ಅವ್ರ ಹೆಸರು ಶಾಶ್ವತ ಅಲ್ವೇನಡ? ಇವಳನ್ನು ನನ್ನ ಬಲಿಗೆ ಹಾಕಿಕೊಂಡು ಬಡಿದು ತಿನ್ನಬೇಕಂದ್ರೆ ಇವಳು ಬಾಹುಬಲಿ ಉಪದೇಶ ಹೇಳ್ತಾ ಇದ್ದಾಳೆ. ಆರ್ತಿ, ಅವರೆಲ್ಲ ದಹಿ ಪುರುಷರು, ಅವರಂತೆ ನಾವಾಗಲೂ ಸಾಧ್ಯನಾ? ಅದು ಹೋಗ್ಲಿ ಬಿಡು, ಅವಿನಾಶ್ ಮನೇಲಿ ಇದಾನ? ಅವರು 4 ದಿನ ಆಯ್ತಲ್ಲಣ್ಣ ಬೆಂಗಳೂರಿಗೆ ಹೋಗಿ. ಬೆಂಗಳೂರಿಗೆ ಹೋಗಿದ್ದಾನ? ಹೌದು. ನನಗೆ ನಿನ್ನೆ ಆಶಾನಗರದಲ್ಲಿ ಭೇಟಿಯಾಗಿದ್ದ. ಛೇ, ನೀವು ಯಾರೋ ಬೇರೆ ನೋಡಿರ್ಬಹುದು. ಬೇರೆ ಯಾರನ್ನ ನೋಡ್ಲಮ್ಮ, ಅವನೇ ಭೇಟಿಯಾಗಿದ್ದ. ಅರ್ಜೆಂಟ್ ಕೆಲಸ ಐತಿ ಅಂತ ಹೋಗ್ಬಿಟ್ಟ. ನನಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತಾ ಇದೆ. ಅಣ್ಣ, ಯಾಕಣ್ಣ ನನ್ನ ಅಣ್ಣನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ? ನನ್ನ ಗಂಡ ಶ್ರೀರಾಮಚಂದ್ರ ಇದ್ದ ಹಾಗೆ. ಮನೆಯಲ್ಲಿ ರಾಮ, ಬೀದಿಯಲ್ಲಿ ಕಾಮ. ಯಾಕೋ ಸುತ್ತಿ ಬಳಸಿ ನನ್ನ ಸಂಸಾರದಲ್ಲಿ ಹುಳಿ ಹಿಂಡ್ಲಿಕ್ಕೆ ಬರ್ತಾ ಇದ್ದಾನೆ. ಏನು ಮಾಡೋದು? ಅದು ಹೋಗ್ಲಿ ಬಿಡಣ್ಣ. ಏನು ಹೇಳ್ತಾ ಇದ್ರಲ್ಲ? ಏನಿಲ್ಲ, ಶ್ರೀರಾಮಚಂದ್ರನಂತಿದ್ದ ನಿನ್ನ ಗಂಡ ರಾವಣಾದ್ರೆ ಏನ್ ಮಾಡ್ತೀಯ ಅಂದೆ. ನಿನಗೊಂದು ಮಾತು ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊ. ರಾವಣ ಇದ್ದವನು ರಾಮ ಆಗಬಹುದು, ಆದರೆ ರಾಮ ಎಂದಿಗೂ ರಾವಣ ಆಗೋಕ್ಕಾಗಲ್ಲ. ನೆನಪಿನಲ್ಲಿ ಇಟ್ಕೋ. ನಾನು ಇಲ್ಲಿ ಬರ್ತೀನಿ. ಆರ್ತಿ, ಏನಣ್ಣ? ಅಣ್ಣ 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 ಅದೇನು ಅಂತ ಹೇಳಣ್ಣ. ಇವಳು ಬರೀ ಮಾತಿನಲ್ಲಿ ಮಣಿ ಹೇಳಲ್ಲ ಅಂತ ಕಾಣಿಸತ್ತ. ಕೊನೆದಾಗ ಕೇಳ್ತೀನಿ, ಅದಕ್ಕೂ ಒಪ್ಪದಿದ್ರ ಬಲಾತ್ಕಾರ ಮಾಡಿ ಆದ್ರೂ ನನ್ನ ಆಸೆನ ತೀರಿಸಿಕೊಳ್ಳಬೇಕು. ಆರ್ತಿ, ನಾನಿನ್ನೊಂದು ಮಾತು ಕೇಳ್ಬೇಕಂತ. ಕೇಳಿ ಅಣ್ಣ.
ನೀವು ಒಬ್ಬರೇ ಯಾಕೆ ಬರಕ್ಕೆ ಹೋಗಿದ್ರಿ ತೋಟದ ಹಾದಿ ಹಿಡ್ದ? ಇಲ್ಲ, ಅದು ತೋಟದ ಮನೆಗೆ ಹೋಗಿದ್ದೆ, ಬರ್ತಾ ಇದ್ದೆ. ಹಂಗೆ ಒಬ್ಬರ ತೋಟದ ಹಾದಿ ಹಿಡ್ದು ಒಬ್ಬರ ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ತೋಟದ ಹಾದಿ ಹಿಡ್ದ ಒಂದು ಹುಚ್ಚು ನಾಯಿ ತಲೆ ಕೆಟ್ಟು ತಿರ್ಗಾಕತೈತ್ರಿ. ಅಯ್ಯೋ, ಅದಕ್ಕೆ ನೀವು ಹೋರಿ ಮನೆಗೆ ಆಯ್ತು. ಹೋಗಿ. ಮತ್ತೇನ್ರಿ ಗೌರಡ್ಡ? ಅದು ಗೌಡ್ರ ಅನ್ನ. ಅದನ್ನ ಗೌಡ್ರಿಗೆ ಅಟ್ಟಾತೀವ್ರಿ ನಾವು. ಮತ್ ನಾನು ಯಾರು? ನೀವು ಗೌರಡ್ಡ. ಹಿಂಗೆ ಬಂದಿದ್ದಿರ್ಲಿ? ಬ್ಯಾಟಿ ಆಡಕ್ ಬಂದಿದ್ನಪ್ಪ. ಬ್ಯಾಟಿ ಸಿಕ್ತನ್ರಿಪ್ಪ? ಸಿಕ್ಕಿತ್ತು. ನಿಮ್ಮಂತವ್ರದಿರಲ್ಲ ಗುರಿ ತಪ್ಸಾಕ. ನಾವೇನ್ ಮಾಡೇವ್ರಿ ಮಹಾಜಾರ್? ಅದು ಮಹಾರಾಜ ಅನ್ನ. ಅದನ್ನ ಮಹಾರಾಜರಿಗೆ ಅಟ್ಟಾತೀವಿ ನಾವು. ಬೆಳಿಗ್ಗೆ ಯಾರ ಮುಖ ನೋಡಿ ನೀನು ಒಂದು ಬ್ಯಾಟಿನ ಬೀಳಿಲ್ಲ. ಒಳ್ಳೆ ಪುಣ್ಯದ ಕೆಲಸಕ್ಕೆ ಬಂದಿದ್ರಿ, ಬ್ಯಾಟಿ ಬೀಳ್ಬೇಕಾಗಿತ್ತು ನಿಮ್ಗೆ. ನೋಡ್ರಿ, ಇನ್ನು ಮ್ಯಾಗ ನೀವು ನೋಡ್ಕೊಂಡು ಒಂದು ಸ್ವಲ್ಪ ಹುಷಾರಿನ ಬ್ಯಾಟಿ ಆಡ್ರಿ. ಯಾಕ? ಅದೇನೋ ಬಂದೂಕದ ಗೋಳ ಉಲ್ಟಾ ಬರ್ಲಾತ್ಯಾವತ್ರಿ. ಹಂಗೆ ಬಂದು ಹೇಳ್ರಿ ನಿಮ್ಗೆ ಸಂಧ್ಯಾಗಿಂದ್ಯಾಗ ಸೇರಿಗಿರಿ ಯಾವತ್ರಿ. ಆಗಿಲ್ಲ, ನೋಡ್ಕೊಂಡೇ ಆಡ್ತೀನಿ. ಮತ್ತು ಏನನ್ರಿ ಗೌರಡ್ಡ, ಇವ್ನವ್ನು ಕಾಲ್ಮನ ಕೆಟ್ಟತ್ತೇನು ಮನುಷ್ಯರ ಕೆಟ್ಟಾರೋ ಒಂದು ತಿಳಿಲಾರ್ದಂಗೆ ಆಗೈತ್ರಿ. ಯಾಕ ಏನಾತ? ಮತ್ತೇನಾಕೈತ್ರಿ, ಅವ ನಮ್ಮ ಸಂಧಿ ಮನಿ ಸಂಗ್ಯ ಅದನ್ನ ಗೊತ್ತೈತಿ ಸಂಗ್ಯ? ವಾಳಿಕಿಂಡಿ ಬಾಳ್ಯಾನ್ ದೋಸ್ತ. ವಾಳಿಕಿಂಡಿ ಬಾಳ್ಯಾನ್ ಚಡ್ಡಿ ದೋಸ್ತ್ರಿ, ನಿಮಗೂ ಗೊತ್ತೈತ್ಲ? ಹೌದು. ಇಬ್ರು ಒಂದ ಅಗಲಾಗ ಉಂಡು ಮಕ್ಕಳ್ರಿ ಅವ್ರು. ಹೌದು. ಆ ಮಗ ಸಂಗ್ಯ ಏನು ಮಾಡ್ಯಾನ ಗೊತ್ತೈತೇನ್ರಿ? ಬಾಳ್ಯ ಮನ್ಯಾಗಿಲ್ದಾಗ ಹೋಗಿ ಅವ್ನ ಹೆಣ್ತಿಗೆ ಮತ್ ಹಿಂಗ ನಿನ್ನ ಗಂಡ ಪಕ್ಕ ಇಲ್ಲ, ನಾ ಪಕ್ಕ ಅದನ್ನು ಬಾಳಿ ಪಡ್ದಾಗ ಬರ್ತೀನಿ ಹೋದ ತನಕಿ. ಆಕೆ ಯಾಕೆ ಹೋಗ್ಕಾಡ್ರಿ, ಕಾಲನ್ ಚಪ್ಪಲ್ ತೆಗೆದು ನೆತ್ಯಾಗ ಕಡ್ದಾಳತ್ರಿ ತುಪ್ಪಳು ಕೀಳಂಗ. ಬರೋಬ್ಬರಿ ಹಂಗ ಮಾಡ್ತಾರ್ರಿ ಈಗ ಹೆಚ್ಚು ಕಡಿಮೆ. ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ಭೇಟಿ ಆಡ್ರಿ. ಯಾಕಂದ್ರೆ ಈಗ ಗುಂಡದಾಗ ಉಚ್ಚಿ ಒಯ್ಯು ಲುಚ್ಚ ಸುಳಿ ಮಕ್ಕಳ ಹೆಚ್ಚಾಗಿ. ಅದಕ್ಕೆ ಹುಷಾರ್ಲೆ ಭೇಟಿ ಆಡ್ರಿ, ಬರ್ತೀನಿ. ಈ ಮಗ ಬ್ಯಾಟಿ ಆಡೋ ಗೂಟನ ನನಗ ಇಟ್ಟು ಹಾದ ಅನ್ಸುತ್ತ. ಹೋಗಲಿ ರಾಮ ಹೋಗ, ಇನ್ನೊಂದ್ಸಲ ಸಿಗುಣಿ ನಿನಗ ದ್ರಾಕ್ಷಿ ಹುಡಿ ಎಣ್ಣೆ ಹಾಕಿ ಕೊಲ್ತನ. ಯಾಕ ನಾ ಮಾತಾಡೋ ಮಾತು ಸ್ವಲ್ಪ ಇರುತ್ತ ಅನಿಸ್ತೈತಿ. ಅದ್ ಯಾವತ್ತಿದ್ರು ಕರೆನ ಇರ್ತೈತಿ, ಇರಕ ಬೇಕ.